ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ಮಾಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನಲ್ಲಿ ಕೆ.ಸಿ. ಮಹೀಂದ್ರ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಏನಪ್ಪ ಅಂದರೆ ಉಚಿತ ಸ್ಕಾಲರ್ಶಿಪ್ಗೆ ಅರ್ಜಿನ ಕೂಡ ಕರೆದಿದ್ದಾರೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ, ಯಾವ್ಯಾವ ಸ್ಕಾಲರ್ಶಿಪ್ ಏನು ಅನ್ನೋದು ಕೂಡ ಸಂಪೂರ್ಣ ಮಾಹಿತಿ ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಕೆ.ಸಿ. ಮಹೀಂದ್ರ ಸ್ಕಾಲರ್ಶಿಪ್ ಫಾರ್ ಪೋಸ್ಟ್ ಗ್ರ್ಯಾಜುಯೇಟ್ ಆ್ಯಸ್ ವೆಲ್ ಆಸ್ ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳಿಗಿರ್ಬೋದು, ಬೇರೆ ಬೇರೆ ಎಲ್ಲ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಬಲ್ ಆಗುವಂಥ ಸ್ಕಾಲರ್ಶಿಪ್ಗೆ ಕೂಡ ಅರ್ಜಿನ ಕೂಡ ಕರೆದಿದ್ದಾರೆ. ಸೊ ಅರ್ಜಿ ಕ್ರೈಟೀರಿಯಾ ನೋಡಿ ಫ್ರೆಂಡ್ಸ್, ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ಡ್ ಸ್ಟೇಟ್ ಸ್ಕಾಲರ್ಶಿಪ್ ಅಂದರೆ ಹೈಯರ್ ಎಜುಕೇಷನ್, ಹೈಯರ್ ಸೆಕೆಂಡರಿ ಸ್ಕೂಲ್ ಅಂತ ಏನು ಕರೀತಾರೆ 10th ಅಥವಾ 12th 60% ಮಾರ್ಕ್ಸ್ ಗೊತ್ತೆ ಪಾಸ್ ಆಗಿರಬೇಕು. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸೆಕ್ಯೂರ್ಡ್ ಗೌರ್ನಮೆಂಟ್ ಅವರ್ ಎನಿ ಅದರ್ ರೆಕಗ್ನೈಸ್ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ನಲ್ಲಿ ಅಡ್ಮಿಷನ್ ಮಾಡಿರಬೇಕು. ಮತ್ತು ಕ್ಯಾಂಡಿಡೇಟ್ ಶುಡ್ ಬಿಲಾಂಗ್ ಟು ಫ್ಯಾಮಿಲಿ ವಿತ್ ಲೋವರ್ ಫ್ಯಾಮಿಲಿ ಇನ್ಕಮ್, ಅಂದರೆ ಇನ್ಕಮ್ ಕಡಿಮೆ ಇರಬೇಕು. ಮತ್ತು ಅದರ ಜೊತೆಗೆ ಗರ್ಲ್ ಸ್ಟೂಡೆಂಟಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ. ನಂತರ ಅವರು ಉಳ್ಕಿದಿರ್ತಕ್ಕಂಥ ಬಾಯ್ ಸ್ಟೂಡೆಂಟ್ಸ್ಗಳು ಕೂಡ ಕೊಡ್ತಾರೆ. ಮತ್ತು ಡಿಫ್ರೆಂಟ್ ಟೇಬಲ್ ಇರ್ಬೋದು, ಬೇರೆ ಬೇರೆ ಎಲ್ಲರೂ ಕೂಡ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಕೈಂಡ್ಲಿ ಡೌನ್ಲೋಡ್ ದ ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಆ್ಯಂಡ್ ಬಿಫೋರ್ ಎಕ್ಸೆಸಿಂಗ್ ದ ಅಪ್ಲಿಕೇಶನ್ ಫಾರ್ಮ್ ಅಂತಿದ್ದಾರೆ. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಕೆ.ಸಿ. ಮಹೀಂದ್ರ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗೆ ಪಾಲಿಟೆಕ್ನಿಕ್ ಅಥವಾ ಡಿಪ್ಲೊಮಾಗೆ ಅಡ್ಮಿಷನ್ ಆಗಿದ್ದರೆ ವಿದ್ಯಾರ್ಥಿಗಳು ಅಡ್ಮಿಷನ್ ರಿಸಿಪ್ಟು, ಮತ್ತು ಅದರ ಜೊತೆಗೆ ಏನಪ್ಪ ಫೀ ರಿಸಿಪ್ಟು, ಬೋನಿಫೈಡ್ ಸ್ಟೂಡೆಂಟ್ಸ್ ರಿಸಿಪ್ಟು, ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಒಂದು ಅಥವಾ ಇಬ್ಬರು ಸ್ಟೂಡೆಂಟ್ಸ್ಗಳು ಅಥವಾ ಲೆಕ್ಚರ್ಸ್ ಅಥವಾ ಟೀಚರ್ಸ್ ಕಡೆಯಿಂದ ಏನಪ್ಪ ಅಂದರೆ ನಿಮಗೆ ರೆಫರೆನ್ಸ್ ಕೂಡ ಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ಶಾರ್ಟ್ ಸ್ಟೇಟ್ಮೆಂಟ್ ಅಬೌಟ್ ಜನರಲ್ ಆಪ್ಟಿಟ್ಯೂಡ್ ಟೆಸ್ಟು ಟೈಪ್ ವೆಕೇಷನ್, ನಿಮ್ಗೆ ಏನಿದೆ ಇಂಟ್ರೆಸ್ಟ್ ಅದ್ರ ಬಗ್ಗೆ. ಮತ್ತು ಅದ್ರ ಜೊತೆಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ 10th ಇದೆ ಪಾಸ್ ಆಗಿದೆ, 10th ಮಾರ್ಕ್ಸ್ ಕಾರ್ಡು, ಪಿ ಯು ಸಿ ಪಾಸ್ ಆಗಿದೆ, ಪಿ ಯು ಸಿ ಮಾರ್ಕ್ಸ್ ಕಾರ್ಡು, ಹಾಗೆ ಫ್ಯಾಮಿಲಿ ಇನ್ಕಮ್ ಸರ್ಟಿಫಿಕೇಟು, ಮತ್ತು ಅದ್ರ ಜೊತೆಗೆ ಒಂದು ಬ್ಯಾಂಕ್ ಪಾಸ್ಬುಕ್ಕಿಂದ ಏನಪ್ಪ ಅಂದರೆ ನೀವು ಒಂದು ಜೆರಾಕ್ಸ್ ಕೂಡ ಕೊಡಬೇಕಾಗುತ್ತೆ, ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ. ಈ ಡಾಕ್ಯುಮೆಂಟ್ಸನ್ನು ರೆಡಿ ಇಟ್ಕೊಂಡು ನಿಮಗೇನಪ್ಪ ಅಂದರೆ ಅರ್ಜಿನ ಕೂಡ ಸಲ್ಲಿಸ್ಬೋದಾಗಿದೆ. ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ನೋಡಿ ಫ್ರೆಂಡ್ಸ್, ಲಿಂಕ್ ಕೂಡ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫಾರ್ ದ ಇಯರ್ 2024-25 ಆರ್ ಓಪನ್ ನಾವು. ಡೆಡ್ಲೈನ್ ಫಾರ್ ದ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಈಸ್ 7th August 7/8/2024 ಕೂಡ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳು ಕೂಡ ಒಂದು ಟ್ಯಾಲೆಂಟ್ ಟೆಸ್ಟ್ನ ಕೂಡ ಕಂಡಕ್ಟ್ ಮಾಡ್ತಾರೆ. ಅದು ಕೆ.ಸಿ. ಮಹೀಂದ್ರ ಇವ್ರ ಕಡೆಯಿಂದ ಕೂಡ ಟ್ಯಾಲೆಂಟ್ ಟೆಸ್ಟ್ ಅಂತ ಬರುತ್ತೆ. ಸೊ ಅದನ್ನು ಕೂಡ ಇಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ನಾನು. ಕೆ.ಸಿ. ಮಹೀಂದ್ರ ಟ್ಯಾಲೆಂಟ್ ಟೆಸ್ಟ್ ಅಂತ ಬರುತ್ತೆ. ಸೊ ಇಲ್ಲಿ ಟ್ಯಾಲೆಂಟ್ ಟೆಸ್ಟ್ನ ನಿಮಗೆ ಏನಪ್ಪ ಅಂದರೆ ಕಂಡಕ್ಟ್ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ 10,000 rupees ಪರ್ ಎನಮ್ 550 ಸ್ಟೂಡೆಂಟ್ಸ್ಗಳಿಗೆ ಎನ್ಯುವಲಿ 10,000 ರೂಪಾಯಿ ಅಂತ ಅವ್ರಿಗೆ ಕೊಡ್ತಾರೆ. ಮ್ಯಾಕ್ಸಿಮಮ್ ಪೀರಿಯಡ್ 3 ವರ್ಷ. ಒಂದು ಸರಿ ಸೆಲೆಕ್ಟ್ ಆದರೆ ನೀವು ನಿಮಗೆ ನೋಡಿ ಫ್ರೆಂಡ್ಸ್ 10,000 ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಾ ಹೋಗುತ್ತೆ. 550 ಸ್ಟೂಡೆಂಟ್ಸ್ಗಳು ಸೆಲೆಕ್ಟ್ ಮಾಡ್ತಾರೆ. 3 ವರ್ಷ ಪೀರಿಯಡ್ ಮ್ಯಾಕ್ಸಿಮಮ್ ಕೊಡ್ತಾ ಹೋಗ್ತಾರೆ ಡಿಗ್ರಿ ಸ್ಟೂಡೆಂಟ್ಸು, ಡಿಪ್ಲೊಮಾ ಸ್ಟೂಡೆಂಟ್ಸು ಅವರಿಗೆ. ಮತ್ತು ಅದ್ರ ಜೊತೆಗೆ 12,390 ವಿದ್ಯಾರ್ಥಿ ಆಲ್ರೆಡಿ ಸ್ಕಾಲರ್ಶಿಪ್ ಪಡ್ಕೊಂಡಿದ್ದಾರೆ. ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಇಲ್ಲಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಆಲ್ರೆಡಿ ಬಂದಿದ್ದಾವೆ. ಸೊ ನಿಮ್ಗೆ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಇಲ್ಲಿ ನೋಡಿ, ಆಲ್ರೆಡಿ ಈಗ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಕೂಡ ಏನಪ್ಪ ಅಂದರೆ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡ್ಕೋಬೋದು. ಮತ್ತು ಅದ್ರ ಜೊತೆಗೆ ನಿಮ್ಮ 10th ಅಥವಾ SSLCನಲ್ಲಿ 60% ಮಾಡ್ಕೊಂಡಿದ್ರೆ, ಪಿ ಯು ಸಿನಲ್ಲಿ ಕೂಡ 60 ಮಾಡ್ಕೊಂಡಿದ್ರೆ ಅರ್ಜಿ ಸಲ್ಲಿಸ್ಬೋದು. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಜೂನ್ ಜುಲೈ 2024 ಆನ್ವರ್ಡ್ಸ್ ಅಡ್ಮಿಷನ್ ಆಗಿರ್ತಕ್ಕಂಥ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಫಸ್ಟ್ ಪ್ರಿಯಾರಿಟಿ ಕೂಡ ಕೊಡ್ತಾರೆ. ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳು, ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ಗಳಿಗೆ. ಹಾಗೆ ಏನಪ್ಪ ಅಂದರೆ ಲಾಸ್ಟ್ ಡೇಟ್ 7th August 2024 ಇದೆ. ಸೊ ಯಾರ್ಯಾರು ವಿದ್ಯಾರ್ಥಿ ಅರ್ಜಿನ ಕೂಡ ಇಲ್ಲಿ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಒಂದು ಪೋರ್ಟಲ್ ಕೂಡ ಓಪನ್ ಆಗುತ್ತೆ. ಆ ಪೋರ್ಟಲ್ನಲ್ಲಿ ಕೂಡ ಬಂದು ನೀವು ಅರ್ಜಿನ ಕೂಡ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ನೀವು ವೆಲ್ಕಮ್ ಟು ಕೆ.ಸಿ. ಮಹೀಂದ್ರ ಆಲ್ ಇಂಡಿಯಾ ಟ್ಯಾಲೆಂಟ್ ಟೆಸ್ಟ್ ಅಂತ ಇರುತ್ತೆ. ಇದಕ್ಕೆ ರಿಜಿಸ್ಟರ್ ಕೂಡ ಆಗಬೇಕಾಗುತ್ತೆ. ಸೊ ರಿಜಿಸ್ಟರ್ ಟು ಯುವರ್ ಅಕೌಂಟ್ ಅಂತ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫುಲ್ ನೇಮು, ಇಮೇಲ್ ಐ ಡಿ, ಪಾಸ್ವರ್ಡ್ನ ಹಾಕಿ ಕನ್ಫರ್ಮ್ ಪಾಸ್ವರ್ಡ್ನ ಮಾಡ್ಕೊಂಡು ಕ್ರಿಯೇಟ್ ಅಕೌಂಟ್ನ ಮಾಡ್ಕೊಳ್ಳಿ. ನಂತರ ವಿದ್ಯಾರ್ಥಿಗಳಿಗೆ ಕೂಡ ಏನಪ್ಪ ಅಂದರೆ ಇಮೇಲ್ ಐ ಡಿನ ಹಾಕಿ ಪಾಸ್ವರ್ಡ್ ಹಾಕಿದ ಮೇಲೆ ಅವ್ರ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡ್ಕೋಬೋದು. ಟ್ಯಾಲೆಂಟ್ ಟೆಸ್ಟ್ ಕೂಡ ಕಂಡಕ್ಟ್ ಆಗುತ್ತೆ. ಸೊ ಹಾಗಾಗಿ ಲಾಸ್ಟ್ ಡೇಟ್ ಬಂದುಬಿಟ್ಟು ನಿಮಗೆ ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ ಯಾವ ಥರ ಇರುತ್ತೆ ಅಂತ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತ ನಾನು ತಿಳಿಸ್ಕೊಡ್ತೇನೆ. 10,000 ರೂಪಾಯಿ ಸ್ಕಾಲರ್ಶಿಪ್ನ ಪ್ರತಿ ವರ್ಷವೂ ಕೂಡ ನೀಡ್ತಾ ಹೋಗ್ತಾರೆ. ಸೊ ಕೆ.ಸಿ. ಮಹೀಂದ್ರ ಎಜುಕೇಷನ್ ಟ್ರಸ್ಟ್ ವತಿಯಿಂದ 1995 ಕೂಡ ಬಂದಿರತಕ್ಕಂಥ ಇದು. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಕೂಡ ಮಿಸ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೆ ವಿದ್ಯಾರ್ಥಿಗಳು ಯಾರ್ಯಾರು ಇದ್ದಾರೆ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಅಫಿಷಿಯಲ್ ಬಂದಿರತಕ್ಕಂಥ ಮಾಹಿತಿ. ಸೊ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಸೊ ಹಾಗಾಗಿ ಈ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಯಾರು ಮಿಸ್ ಮಾಡ್ಕೊಬಿಡಿ ಫ್ರೆಂಡ್ಸ್, ನಿಮಗೆ ಫ್ರೆಂಡ್ಸಿಗೆ ಕೂಡ ಇನ್ಫಾರ್ಮ್ ಮಾಡಿ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ಹಾಗೆ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.